ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ಶಕಟ ಯೋಗ. ಶಕಟ ಅಂದರೆ ಒಂದು ಗಾಡಿಯ ಚಕ್ರ ಅಂತ ಅರ್ಥ. ಇದು ಒಂದು ದುರ್ಯೋಗ. ಇದು ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಶಕಟ ಯೋಗ ಲಕ್ಷಣಗಳು: ಗುರುವಿನಿಂದ 6ರಲ್ಲಿ ಅಥವಾ 8ರಲ್ಲಿ ಚಂದ್ರನಿದ್ದರೆ ಶಕಟ ಯೋಗ ಉಂಟಾಗುತ್ತದೆ, ಅಥವಾ ಚಂದ್ರ ಮತ್ತು ಗುರುಗ್ರಹಗಳು ಪರಸ್ಪರ ಷಷ್ಟಾಷ್ಟಕದಲ್ಲಿ ಇದ್ದರೆ ಈ ಯೋಗ ಉಂಟಾಗುತ್ತದೆ. ಇವಾಗ ಅರ್ಥ ಆಯ್ತಲ್ಲ. ನಾವು ಗುರು ಯಾವ ಮನೆಯಲ್ಲಿ ಇದ್ದಾನೆ ಅಂತ ನೋಡಬೇಕು. ಆ ಗುರುವಿಂದ 6ನೇ ಮನೆ ಅಥವಾ 8ನೇ ಮನೆಯಲ್ಲಿ ಚಂದ್ರ ಇದ್ದರೆ ಶಕಟ ಯೋಗ ಉಂಟಾಗುತ್ತೆ. ನಿಮಗಿದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ರೀತಿ ಅರ್ಥ ಮಾಡಿಸ್ಬೇಕು ಅಂದರೆ, ಚಂದ್ರ ಮತ್ತು ಗುರು, ಚಂದ್ರನಿಂದ ಎಣಿಸಿದ್ರು ಗುರುವಿಂದ ಎಣಿಸಿದ್ರು 6, 8 ಪೊಸಿಷನ್ನಲ್ಲಿರಬೇಕು. ಷಷ್ಠ ಅಷ್ಟಕ ಅಂದರೆ 6 ಮತ್ತು 8 ಒಬ್ರಿಗೊಬ್ರು 6 ಮತ್ತು 8ರಲ್ಲಿದ್ದರೆ ಆವಾಗ ಈ ಶಕಟ ಯೋಗ ಕಾಣಿಸುತ್ತೆ ಜಾತಕದಲ್ಲಿ. ನೆಕ್ಸ್ಟ್ ನೋಡೋಣ. ಶಕಟ ಯೋಗದ ಸಾರಾಂಶ, ಇದ್ರ ಫಲ ಏನು, ಅರ್ಥ ಏನು? ಈಗ ಶಕಟ ಯೋಗದ್ದು ಅಂದರೆ, ಶಕಟ ಅಂದರೆ ಚಕ್ರ. ಒಂದು ಗಾಡಿ ಇದೆ ಎಂದುಕೊಳ್ಳಿ. ಅದರ ಚಕ್ರ ಕಳಚಿಕೊಂಡರೆ ಗಾಡಿಯಲ್ಲಿ ಇದ್ದ ವಸ್ತುವೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತದೆ, ಅಂದರೆ ಎಲ್ಲ ನಷ್ಟ ಹೊಂದುತ್ತೇವೆ. ಅದೇ ರೀತಿ ಶಕಟ ಯೋಗದ ಪರಿಣಾಮ ಈ ಯೋಗವುಳ್ಳ ಜಾತಸ್ಥರು ಯೋಗಭಂಗಂ ಪದೇ ಪದೇ ಅಂದರೆ ಮತ್ತೆ ಮತ್ತೆ ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ, ಪುನಃ ಅಭಿವೃದ್ಧಿಗೆ ಬರುತ್ತಾರೆ. ಇವರಿಗೆ ಜೀವನ ಪರ್ಯಂತ ಮೇಲ್ಕಂಡಂತೆ ದುಷ್ಫಲ ಉಂಟಾಗುತ್ತದೆ. ನಿಮಗೂ ಅಂದರೆ ಈ ಜಾತಕ ಯೋಗ ಇರೋರಿಗೆ ನಿಮಗೆ ಸಂತೋಷವು ಅಲ್ಪಕಾಲಿಕವಾಗಿರುತ್ತೆ. ಅಂದರೆ ಶಕಟ ಯೋಗ ಜಾತಿಷ್ಯರಿಗೆ ಸಂತೋಷ ಅಲ್ಪಕಾಲಿಕ. ಹೇಳಿದ್ನಲ್ಲ, ಶಕಟ ಅಂದರೆ ಒಂದು ಗಾಡಿ ಚಕ್ರ. ಒಂದು ಗಾಡಿಯಲ್ಲಿ ಆ ಚಕ್ರ ಒಂದು ಬಿಟ್ಕೊಂಡ್ರೆ ಏನಾಗುತ್ತೆ, ಗಾಡಿಯಲ್ಲಿರೋ ಸಾಮಾನು ಏನಾಗುತ್ತೆ, ಎಲ್ಲ ಬಿದ್ದೋಗ್ತವೆ. ಮತ್ತೆ ನಾವು ಅದನ್ನು ಗಾಡಿಯಲ್ಲಿರೋದೆಲ್ಲ ಬಿದ್ದೋದ್ರೆ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ, ಅವಾಗ ನಷ್ಟ ಹಾಗೆ ಆಗುತ್ತೆ. ಅದನ್ನು ಮತ್ತೆ ನಾವು ಆರಿಸ್ಕೊಂಡು ತುಂಬ್ಕೋಬೋದು. ತುಂಬಿದ್ರೆ ಅದು ಎಷ್ಟೊಂದು ವೇಸ್ಟ್ ಆಗಿರುತ್ತೆ. ಆದ್ದರಿಂದ ಈ ಶಕಟ ಯೋಗದ ಪರಿಣಾಮ ಜಾತಕದಲ್ಲಿ ಇದ್ದರೆ ಯೋಗ ಇಂಥ ಉಳ್ಳ ಜಾತಕರಿಗೆ, ಯೋಗ ಇರೋ ಜಾತಕರಿಗೆ ಏನಾಗುತ್ತೆ, ಯೋಗ ಭಂಗಂ ಪದೇ ಪದೇ ಪುನಃ ಪುನಃ ಏನಾಗುತ್ತೆ, ಯೋಗ ಭಂಗ ಆಗ್ತಾ ಇರುತ್ತೆ. ಯೋಗ ಭಂಗ ಅಂದರೆ ಅವ್ರ ಜಾತಕ ಇನ್ನೇನು ಉಚ್ಚರಾಯಕ್ಕೆ ಬಂದರು ಅನ್ನೋಷ್ಟೊತ್ತಿಗೆ ಕಳ್ಕೊತಾರೆ, ಉಚ್ಚರಾಯಕ್ಕೆ ಬಂದರು ಅನ್ನೋಷ್ಟೊತ್ತಿಗೆ ಕಳ್ಕೊತಾರೆ. ಇದು ಈ ಜಾತಕ ಯೋಗವುಳ್ಳ ಶಕಟ ಯೋಗವುಳ್ಳ ಇದ್ರದ್ದು ಜಾತಕರ ಫಲ ಆಗುತ್ತೆ. ಮತ್ತೆ ನಷ್ಟ ಪುನಃ ಅಭಿವೃದ್ಧಿ ಬರೋದು, ನಷ್ಟ ಮಾಡ್ಕೊಳೋದು, ಅಭಿವೃದ್ಧಿ ಬರೋದು. ಇದು ಲೈಫ್ ಲಾಂಗ್ ನಾವು ಇದ್ರ ದುಷ್ಫಲ ಉಂಟಾಗ್ತಲೇ ಇರ್ತೀವಿ. ಇನ್ನೇನೋ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಮತ್ತೆ ಅದೇ. ಇದು ಜೀವನದಲ್ಲಿ ಸಂತೋಷ ಕೊಡೋದಿಲ್ಲ. ಏನಿದ್ರು ಸಂತೋಷ ಅಲ್ಪ ಸಮಯದ್ದು ಆಗಿರುತ್ತೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ನೋಡೋಣ. ಶಕಟ ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿರುತ್ತೆ. ಈ ಯೋಗದ ಕಾರಣ ನಿಮಗೆ ಭಯ, ಒಂಟಿತನ, ಅಭದ್ರತೆಯ ಕಾರಣ ನೀವು ಜೀವನ ಪೂರ್ತಿ ಕೊರಗುವಂತೆ ಮಾಡುತ್ತದೆ. ನಿಮ್ಮ ಆಲೋಚನೆಗಳು ಸಂದಿಗ್ಧತೆಯಿಂದ ಕೂಡಿರುತ್ತವೆ, ಏಕೆಂದರೆ ಚಂದ್ರನು ಮನಸ್ಸಿಗೆ ಕಾರಕ, ಹಣ ಮತ್ತು ಸಂಪತ್ತಿಗೆ ಕಾರಕ ಗುರುವಾಗಿದ್ದು ನೀವು ಪುನಃ ಪುನಃ ಹಣಕಾಸು ಕಳೆದುಕೊಳ್ಳುವಿರಿ ಮತ್ತೆ ಸಂಪಾದಿಸಿಕೊಳ್ಳುವಿರಿ. ನಿಮಗೆ ಚಂದ್ರ ಮನಸ್ಸಿಗೆ ಕಾರಕ. ಅವನ ಚಂದ್ರಂದೇನೋ ಒಂಟಿಯಾಗಿರೋದು ಇಲ್ಲ, ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಾನೆ. ಈ ಯೋಗ ಇರೋದ್ರಿಂದ ಏನಾಗುತ್ತೆ, ಒಬ್ಬಂಟಿಯಾಗಿ ಕೂರೋದು, ಒಳಗೊಳಗಡೆ ಇರೋದು, ಒಂದು ರೂಮಲ್ಲಿ ಒಬ್ಬರೇ ಕೂರೋದು, ಮತ್ತು ಜೀವನದಲ್ಲಿ ಮುಂದಕ್ಕೆ ಏನಾಗುತ್ತೆ ಅಂತ ಒಂದು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೊರಗೋ ಥರ ಮಾಡೋದು, ಈ ಥರದ್ದು ಆಗುತ್ತೆ. ಇದು ಮನಸ್ಸಿಗೆ ತೊಂದರೆ ಆದರೆ ಹಣಕಾಸು ಇರಲ್ಲ, ಗುರುವಿಂದು ಇದಲ್ವಾ. ಸಂಪತ್ತು ಹಣಕಾಸಿಗೆ ಏನಾಗುತ್ತೆ, ಇಲ್ಲದೆ ಇದ್ದು
ಕಳ್ಕೊಳೋದು ಸಂಪತ್ತು, ಇದೇನಾ ಜೀವನ ಅಂತ ಆದ್ರದ್ದು. ಗುರುವಿನ ಕಾರಕ ಹಣಕಾಸು ಮತ್ತು ಸಂಪತ್ತು ಕಳ್ಕೊಳೋದು, ಚಂದ್ರನ ಕಾರಕತ್ವ ಒಂಟಿತನ, ಭದ್ರತೆ, ಮನಸ್ಸು ಕೊರಗೋ ಅಂಥದ್ದು ಮಾಡೋದು, ಭಯ ಪಡೋದು, ಜೀವನ ಹಿಂಗಪ್ಪ ಮುಂದಿನ ಇದು ಅಂತ ಹೇಳ್ಬಿಟ್ಟು. ಇವೆರಡು ಗ್ರಹಗಳದ್ದು ಏನಿರುತ್ತೋ ಕಾರಕತ್ವಗಳು ಇದ್ರದ್ದು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಈ ಶಕಟ ಯೋಗದ್ದು ದುಷ್ಪರಿಣಾಮ ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಮತ್ತು ನೆಕ್ಸ್ಟ್ ಏನಿದೆ ನೋಡೋಣ. ನೀವು ಹಣಕಾಸು ಕಳೆದುಕೊಂಡಾಗ ಸ್ನೇಹಿತರು, ಬಂಧುಗಳು, ಕುಟುಂಬಸ್ಥರು ನಿಮ್ಮಿಂದ ದೂರ ಸರಿಯುತ್ತಾರೆ. ಆಗ ನೀವು ಒಂಟಿತನ ಅನುಭವಿಸಬೇಕಾಗುತ್ತದೆ ಮತ್ತು ಎಲ್ಲ ಸಮಸ್ಯೆಗಳನ್ನು ಏಕಾಂಗಿಯಾಗಿ ಎದುರಿಸಬೇಕು. ಕಷ್ಟ ಕಾರ್ಪಣ್ಯದಿಂದ ಹಠಮಾರಿ ಆಗುತ್ತಾನೆ. ಇವಾಗ ಯಾವಾಗ ಹಣಕಾಸು ಕಳ್ಕೊತೀವೋ ಫ್ರೆಂಡ್ಸು ಬರಲ್ಲ, ದುಡ್ಡಿದ್ರೇ ದೊಡ್ಡಪ್ಪ, ಎಲ್ಲರೂ ಬರೋದು, ಬಂಧುಗಳು ಬರಲ್ಲ, ಮನೆ ಕುಟುಂಬದವರು ದೂರ ಸರಿತಾರೆ, ಯಾರೂ ಇರಲ್ಲ, ಎಲ್ಲರೂ ದೂರ ಸರಿದ್ಬಿಟ್ರೆ ಆವಾಗ ಒಂಟಿತನ ಅನುಭವಿಸ್ಲೇಬೇಕು. ಆ ಒಂಟಿತನದಿಂದ ಮತ್ತೆ ಏನಾಗುತ್ತೆ, ನೀವು ಒಂಟಿ ಆಗಿರ್ತೀರ, ಮತ್ತು ಏನೇ ಸಮಸ್ಯೆ ಬಂದ್ರೂ ಎಲ್ಲ ಒಂಟಿತನದಿಂದ ನೀವೊಬ್ಬರೇ ಎದುರಿಸ್ಬೇಕಾಗುತ್ತೆ. ಯಾರಿಗೆ ಯೋಗ ಇರುತ್ತೋ ಆ ಯೋಗ ಉಳ್ಳವರು ಇರತ್ತೆ. ಮತ್ತು ಯಾವ ಕಷ್ಟ ಕಾರ್ಪಣ್ಯ ಜಾಸ್ತಿ ಆಗುತ್ತೆ ಅವರು ಹಠಮಾರಿಗಳು, ತುಂಬ ಹಠಮಾರಿ, ಹೆಂಗಾದರೂ ಹೋಗೋಣ, ಏನಾದರೂ ಮಾಡೋಣ ಅನ್ನೋದು ಒಂದು ಇವ್ರದ್ದು ಒಂಥರ ಅದರಿಂದ ದುಷ್ಪರಿಣಾಮಗಳೇ ಹೆಚ್ಚು ಹಠಮಾರಿತನದಿಂದ. ಆದ್ದರಿಂದ ಈ ಯೋಗ ಇರೋರು ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀನಿ. ನೋಡಿ, ಶಕಟ ಯೋಗವು ಯಾವಾಗ ಭಂಗ ಆಗುತ್ತದೆ? ಶಕಟ ಯೋಗ ಇದೆ, ಇದು ಕ್ಯಾನ್ಸಲೇಷನ್ನು ಆಗುತ್ತೆ. ಯಾವಾಗ ಆಗುತ್ತೆ, ಯಾವ ಗ್ರಹಗಳ ಪರಿಸ್ಥಿತಿಯಲ್ಲಿ ಆಗುತ್ತೆ ಅಂತ ನೋಡೋಣ. ನೋಡಿ, ಚಂದ್ರನನ್ನು ಕುಜ ವೀಕ್ಷಿಸಿದರೆ ಯೋಗ ಭಂಗ ಆಗುತ್ತದೆ. ಶಕಟ ಯೋಗಕ್ಕೆ ಭಂಗ ಬರುತ್ತೆ, ಅಂದರೆ ಕೆಟ್ಟ ಯೋಗ ಹೋಗಿ ಒಳ್ಳೆಯದಾಗುತ್ತೆ. ಯಾವಾಗ ಚಂದ್ರನ ಕುಜ ನೋಡಬೇಕು. ಇನ್ನೊಂದು, ಚಂದ್ರನು ರಾಹುವಿನ ಒಟ್ಟಿಗಿದ್ದರೆ ಯೋಗ ಭಂಗ ಆಗುತ್ತದೆ. ಯಾವ ಚಂದ್ರ ರಾಹು ಜೊತೆ ಕಂಜಂಕ್ಷನಲ್ಲಿರುತ್ತೋ ಅವಸತ ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ಹುಣ್ಣಿಮೆಯ ಚಂದ್ರನಿದ್ದರೆ ಯೋಗ ಭಂಗ ಆಗುತ್ತದೆ. ಹುಣ್ಣಿಮೆ ಅಂದರೆ ಅಕಸ್ಮಾತ್ ಹುಣ್ಣಿಮೆ ಹಿಂದಿನ ದಿವಸ ಮುಂದಿನ ದಿವಸ ಆದರೂ ಪರವಾಗಿಲ್ಲ, ಇನ್ನೇನು ಹುಣ್ಣಿಮೆ ಹುಟ್ಟಿರ್ಬೋದು, ನೋಡ್ಕೋಬೇಕು. ಹುಣ್ಣಿಮೆ ಚಂದ್ರ ಬಲಿಷ್ಠ ಆಗಿರ್ತಾನಲ್ಲ, ಅದರಿಂದ ಒಂಟಿತನ, ಬೇಜವಾಬ್ದಾರಿತನ, ಅಕಸ್ಮಾತ್ ಮನಸ್ಸಿನ ಕೊರಗು, ಈ ಥರದ್ದೆಲ್ಲ ಹೊರ್ಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಆವಾಗ ಯೋಗ ಕ್ಯಾನ್ಸಲ್ ಆಗುತ್ತೆ. ಚಂದ್ರನಿಗಿಂತ ಗುರುವು ಷಡ್ಬಲದಲ್ಲಿ ಬಲಯುತ ಆಗಿದ್ದರೆ ಯೋಗ ಭಂಗ ಆಗುತ್ತದೆ. ಚಂದ್ರನಿಗಿಂತ ಗುರುಗೆ ಷಡ್ಬಲ ಅಂದರೆ 6 ಥರದ ಬಲನ ಷಡ್ಬಲ ಅಂತ ಹೇಳ್ತೀವಿ. ಗುರು ಏನಾದರೂ ಷಡ್ಬಲದಲ್ಲಿ ಬಲಿಷ್ಠ ಆಗಿದ್ದರೆ ಚಂದ್ರನಿಗಿಂತ, ಆವಾಗ ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ಚಂದ್ರನು ಲಗ್ನದಿಂದ ಕೇಂದ್ರದಲ್ಲಿ ಇದ್ದರೆ ಯೋಗ ಭಂಗ ಆಗುತ್ತದೆ. ಚಂದ್ರನು ಲಗ್ನದಿಂದ ಕೇಂದ್ರ ಅಂದ ಯಾವುದೋ ಲಗ್ನದಲ್ಲೇ ಇರಬೇಕು, 4ನೇ ಮನೆಯಲ್ಲಿರಬೇಕು, 7ನೇ ಮನೆಯಲ್ಲಿರಬೇಕು, ಇಲ್ಲ 10ನೇ ಮನೆಯಲ್ಲಿರಬೇಕು. ಈ 4 ಕೇಂದ್ರಗಳಲ್ಲಿ ಚಂದ್ರ ಏನಾದರೂ ಇದ್ರೂ ಆವಾಗ ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ಚಂದ್ರನು ಸ್ವರಾಶಿ ಕಟಕ ಅಥವಾ ಉಚ್ಚ ಮೂಲ ತ್ರಿಕೋಣ ರಾಶಿ ವೃಷಭದಲ್ಲಿದ್ದರೆ ಯೋಗ ಭಂಗ ಆಗುತ್ತದೆ. ಇನ್ನು ಒಂದು, ಚಂದ್ರನಿಗೆ ಸ್ವರಾಶಿ ಅಂದರೆ ಕಟಕ ರಾಶಿ ಅಂತ ಎಲ್ರಿಗೂ ಗೊತ್ತು, ಮತ್ತು ಉಚ್ಚ ರಾಶಿ ಅಂದರೆ ವೃಷಭ ಅಂತ ಗೊತ್ತು. ಮೂಲ ತ್ರಿಕೋಣ ರಾಶಿ ಸತ ವೃಷಭನೇ ಆಗಿರುತ್ತೆ. ಚಂದ್ರ ಏನಾದರೂ ಕಟಕದಲ್ಲಿ ಆಗಲಿ ವೃಷಭದಲ್ಲಾಗಲಿ ಇದ್ದಾಗ ಏನಾಗುತ್ತೆ, ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ಗುರುವು ಸ್ವರಾಶಿ ಧನಸ್ಸು, ಮೀನ ಅಥವಾ ಉಚ್ಚ ರಾಶಿ ಕಟಕದಲ್ಲಿದ್ದರೆ ಯೋಗ ಭಂಗ ಆಗುತ್ತದೆ. ಶಕಟ ಯೋಗ ಇನ್ನೊಂದು ಯಾವ ಕಂಡೀಷನಲ್ಲಿ ಕ್ಯಾನ್ಸಲ್ ಆಗುತ್ತೆ? ಗುರು ಸ್ವರಾಶಿ ಅಂದರೆ ಧನುರಾಶಿ ಮತ್ತು ಮೀನರಾಶಿ ಸ್ವಂತ ರಾಶಿ ಆಗುತ್ತೆ. ಮೂಲ ತ್ರಿಕೋಣ ಸತ ರಾಶಿ ಸತ ಧನುಸ್ಸೆ ಆಗುತ್ತೆ. ಮತ್ತು ಉಚ್ಚ ರಾಶಿ ಅಂದರೆ ಕಟಕ ಆಗುತ್ತೆ. ಇಂಥ ರಾಶಿಗಳಲ್ಲಿ ಗುರು ಇದ್ರೂ ಆವಾಗ ಏನಾಗುತ್ತೆ, ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಹೇಳ್ಬೋದು. ಮತ್ತು ಅಧಿಯೋಗ ಚಂದ್ರನಿಂದ ಉಂಟಾಗಿದ್ದರೆ ಯೋಗ ಭಂಗ ಆಗುತ್ತದೆ. ನೋಡಿ, ಲಗ್ನಾದಿ ಯೋಗ ಚಂದ್ರಾದಿ ಯೋಗ ಅಂತ ಇರೋದು. ಅಧಿಯೋಗದಲ್ಲಿ ಲಗ್ನದಿಂದ 6, 7, 8ರಲ್ಲಿ ಇದ್ದರೆ ಆವಾಗ ಲಗ್ನಾದಿ ಯೋಗ ಅಂತ ಹೇಳ್ತೀವಿ. ಶುಭ ಗ್ರಹಗಳು ಚಂದ್ರನಿಂದ 6, 7, 8ರಲ್ಲಿ ಶುಭ ಗ್ರಹಗಳು ಇದ್ದರೆ ಆವಾಗ ಚಂದ್ರಾದಿ ಯೋಗ ಅಂತ ಉಂಟಾಗುತ್ತೆ. ಏನಾದರೂ ಈ ಅಧಿಯೋಗ ಜಾತಕರಿಗೆ ಇದ್ದರೆ ಅಂದರೆ ಆವಾಗ ಶಕಟ ಯೋಗ
ಕ್ಯಾನ್ಸಲ್ ಆಗುತ್ತೆ ಅಂತ. ಯೋಗಕ್ಕೆ ಭಂಗ ಬರುತ್ತೆ, ಆ ಕೆಟ್ಟ ಫಲ ಹೋಗಿ ಶುಭ ಫಲ ಉಂಟಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಶಕಟ ಯೋಗ, ಇದಕ್ಕೆ ಪರಿಹಾರ ಏನು ಮಾಡಬೇಕು? ಈ ಯೋಗ ಇದೆ ಕ್ಯಾನ್ಸಲ್ಲು ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ದೇವತೆಗಳ ಆರಾಧನೆ, ಮುಖ್ಯವಾಗಿ ಹನುಮಂತ ಅಂದರೆ ಆಂಜನೇಯ, ರಾಹುದೇವರು ಮತ್ತು ಶನಿದೇವರು, ಈ ಮೂರನ್ನ ಆರಾಧನೆ ಮಾಡಬೇಕಾಗುತ್ತೆ. ರತ್ನ ಧರಿಸೋಕೆ ಯಾವ್ಯಾವುದು? ನೀಲ ಮತ್ತು ವೈಡೂರ್ಯನ ಧರಿಸಿದ್ರೆ ಆವಾಗ ಶಕಟ ಯೋಗಕ್ಕೆ ಭಂಗ ಅಂದರೆ ಪರಿಹಾರ ಮಾಡ್ಕೊಂಡಂಗಾಗುತ್ತೆ. ಚಂದ್ರಗ್ರಹ ಮಂತ್ರ ಅಥವಾ ಚಂದ್ರ ಬೀಜ ಮಂತ್ರ ಪಠಣೆ. ಚಂದ್ರಗ್ರಹದ್ದು ಅಂದರೆ ಆ ದೇವತೆದು, ಚಂದ್ರಗ್ರಹ ದೇವತೆಗಳದ್ದು ಮಂತ್ರ ಹೇಳ್ಕೊಂಡ್ರೆ, ಇನ್ನು ಚಂದ್ರಪೀಡ ಪರಿಹಾರ ಮಂತ್ರನೂ ಅಂತ ಇರುತ್ತೆ. ಈ ಥರದ್ದು ಆ ಚಂದ್ರಗ್ರಹದ್ದು ಬೀಜ ಮಂತ್ರ ಆಗಲಿ ಚಂದ್ರಗ್ರಹದ ಮಂತ್ರ ಆಗಲಿ ಹೇಳ್ಕೋಬೇಕು. ಅದೇ ರೀತಿ ಗುರುಗ್ರಹ ಮಂತ್ರ ಅಥವಾ ಗುರು ಬೀಜ ಮಂತ್ರ ಪಠಣೆ ಅಥವಾ ಗುರುಪೀಡ ಪರಿಹಾರ ಮಂತ್ರ ಅಂತಲೂ ಇರುತ್ತೆ, ಅದನ್ನು ಓದ್ಬೋದು, ಹೇಳ್ಕೊಬೋದು. ಇವನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಜಪ ತಪಗಳು ಮಾಡಿದಾಗ ಶಕಟ ಯೋಗದ ದುಷ್ಪರಿಣಾಮ ಕಡಿಮೆ ಆಗುತ್ತೆ. ಇನ್ನೂ ಒಂದು ಪರಿಹಾರಗಳೇನು ಅಂದರೆ ಯಾರಿಗಾದ್ರೂ ದಾನ ಧರ್ಮ ಮಾಡೋದು, ದತ್ತಿ ಕಾರ್ಯ ಅಂದರೆ ಒಂದು ಚಾರಿಟಿ ಥರ ಇದು ಮಾಡ್ತಾರೆ, ಅದನ್ನು ಮಾಡಿಬಿಟ್ಟು ಆ ಚಾರಿಟಿಯಿಂದ ಕೆಲವೊಂದು ಉಪಯೋಗಗಳು ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆ ಥರದ್ದು ಬೇಕಾದರೂ ಮಾಡಿದ್ರು ಏನಾಗುತ್ತೆ, ಶಕಟ ಯೋಗಕ್ಕೆ ಪರಿಹಾರ ಆಗುತ್ತೆ. ಮತ್ತು ತಮ್ಮನ್ನು ತಾವೇ ಈ ಒಂಟಿತನ ಕಷ್ಟ ಕಾರ್ಪಣ್ಯದಿಂದ ನರಳೋದನ್ನು ಇದು ಮಾಡ್ಕೋಬೇಕು ಅಂದರೆ ಆಧ್ಯಾತ್ಮಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಆವಾಗ ಅದು ಸತ ಇದಾಗಲ್ಲ. ಇನ್ನೂ ಒಂದು ದೇವತಾ ಕ್ಷೇತ್ರ ದರ್ಶನ ಮಾಡುವುದು, ಆವಾಗ ಗುರುಕ್ಷೇತ್ರಗಳು, ಚಂದ್ರಂಗೆ ಅಂದರೆ ಈಶ್ವರನ ಕ್ಷೇತ್ರಗಳು, ಇಲ್ಲ ನಿಮ್ಗೆ ಯಾವುದೇ ಒಂದು ದೇವತೆ ಇದಿರಲಿ, ದೇವತಾ ಪ್ರಾರ್ಥನೆ, ದೇವತಾ ಕ್ಷೇತ್ರ ದರ್ಶನ, ಆಧ್ಯಾತ್ಮಿಕೆ ತೊಡಗಿಸ್ಕೊಳೋದು, ಇವೆಲ್ಲ ಇದು ಶಕಟ ಯೋಗ ಇರೋ ಜಾತಕರಿಗೆ ಧೈರ್ಯ ತುಂಬಿ ಪರಿಹಾರ ಮಾಡಿಕೊಂಡಾಗ ಅವರ ಮನಸ್ಸಿಗೆ ಮತ್ತು ಅವರ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಕ್ಕುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಶಕಟ ಯೋಗಕ್ಕೆ ಉದಾಹರಣೆ ಇಲ್ಲಿ ಕೊಟ್ಟಿದ್ದೀನಿ. ಮೇಷಲಗ್ನ ನೋಡಿ, ಮೇಷಲಗ್ನಕ್ಕೆ ಚಂದ್ರ 4ನೇ ಮನೆ ಅಧಿಪತಿ ಅಲ್ಲೇ ಕೂತಿದ್ದಾನೆ, ಗುರು 9ನೇ ಮತ್ತು 12ನೇ ಮನೆ ಅಧಿಪತಿಯಾಗಿ ಇಲ್ಲಿ ಕೂತಿದ್ದಾನೆ, 9ರಲ್ಲೇ ಕೂತಿದ್ದಾನೆ. ಇವಾಗ ಗುರು ಚಂದ್ರ ಎರಡು ಸ್ವರಾಶಿಗಳಲ್ಲಿ ತಮ್ಮ ತಮ್ಮ ಸ್ವರಾಶಿಗಳಲ್ಲಿ ಕೂತಿದ್ದಾರೆ, ಒಳ್ಳೆ ಕ್ಷೇತ್ರದಲ್ಲೂ ಕೂತಿದ್ದಾರೆ, ಆದ್ದರಿಂದ ಈ ಯೋಗ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ವೃಷಭ ಲಗ್ನ ನೋಡಿ, ಇಲ್ಲಿ ಲಗ್ನ ವೃಷಭ ಲಗ್ನಕ್ಕೆ 3ನೇ ಮನೆ ಅಧಿಪತಿ ಆಗ್ತಾನೆ ಚಂದ್ರ, ಗುರು 8 ಮತ್ತು 11ನೇ ಮನೆ ಅಧಿಪತಿ ಆಗ್ತಾನೆ. ಈ ವೃಷಭ ಲಗ್ನಕ್ಕೆ ಗುರು ಒಳ್ಳೆಯವನಲ್ಲ. ಇಲ್ಲಿ ನೋಡಿ, ಚಂದ್ರ ಮಿಥುನ ರಾಶಿಯಲ್ಲಿದ್ದಾನೆ, ಗುರು ಬಂದ್ಬಿಟ್ಟು ಮಕರ ರಾಶಿಯಲ್ಲಿದ್ದಾನೆ. ಪರಸ್ಪರ ಚಂದ್ರನಿಂದ 8ನೇ ಮನೆಯಲ್ಲಿ ಗುರು, ಗುರುವಿನಿಂದ 6ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಈ ಯೋಗ ಕ್ಯಾನ್ಸಲ್ ಆಗಿಲ್ಲ. ಇದರಿಂದ ಈ ಜಾತಕರು ತುಂಬ ತೊಂದರೆಗೆ ಒಳಗಾಗ್ತಾರೆ ಜೀವನದಲ್ಲಿ. ಆದ್ದರಿಂದ ಶಕಟ ಯೋಗದ ಜಾತಕರಿಗೆ ಏನಾಗುತ್ತೆ ಅಂದರೆ ತುಂಬ ದುಷ್ಪರಿಣಾಮ ಈ ವೃಷಭ ಲಗ್ನದಲ್ಲಿ ಇಲ್ಲಿ ಕೊಟ್ಟಿರೋ ಉದಾಹರಣೆ ಪ್ರಕಾರ. ನೋಡಿ, ಮಿಥುನ ಲಗ್ನ, ಮಿಥುನ ಲಗ್ನಕ್ಕೆ ನೋಡಿ ಇಲ್ಲಿ ಚಂದ್ರ 2ನೇ ಮನೆ ಅಧಿಪತಿ ಆಗ್ತಾನೆ, ಗುರು 7 ಮತ್ತು 10ನೇ ಮನೆ ಅಧಿಪತಿ ಆಗ್ತಾನೆ. ಲಗ್ನದಿಂದ 6ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಚಂದ್ರ ಇದೆ, ಗುರು ಏನೋ 11ನೇ ಮನೆಯಲ್ಲಿದೆ, ಒಳ್ಳೆಯದು, ಆದರೆ ಚಂದ್ರನಿಂದ 6ರಲ್ಲಿದೆ. ಅದರಿಂದ ಶಕಟ ಯೋಗದ ಫಲನ ಅನುಭವಿಸ್ಲೇಬೇಕು. ಮೇಷರಾಶಿಯಲ್ಲಿ ಗುರು ಇದ್ದಾನೆ, ಅದರಿಂದ ಶಕಟ ಯೋಗದ 11ರಲ್ಲಿದ್ದರೂ ಅದು ಅಷ್ಟು ಒಳ್ಳೆಯದೇನು ಮಾಡಲ್ಲ, ಭಾವದಲ್ಲಿ ಹಿಂದೆ ಮುಂದೆ ಸರಿದಿದೆಯಾ ಅನ್ನೋದು ನೋಡಬೇಕಾಗುತ್ತೆ. ನೋಡಿ, ಶಕಟ ಯೋಗದ ಇನ್ನೊಂದು ಉದಾಹರಣೆ, ಕಟಕ ಲಗ್ನಕ್ಕೆ ಲಗ್ನದಲ್ಲೇ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಚಂದ್ರ ಧನುರಾಶಿಯಲ್ಲಿದ್ದಾನೆ. ಚಂದ್ರ 1ನೇ ಮನೆ ಅಧಿಪತಿ ಲಗ್ನಾಧಿಪತಿ ಆಗ್ತಾನೆ, ಗುರು 6 ಮತ್ತು 9ನೇ ಮನೆ ಅಧಿಪತಿ ಆಗ್ತಾನೆ. ಇವಾಗ ಚಂದ್ರಂಗೂ ಗುರುಗೂ ಪರಸ್ಪರ ಪರಿವರ್ತನೆ ಇರೋದಿದೆ, ಮತ್ತು ಇಲ್ಲಿ ಗುರು ಹುಚ್ಚನಾಗಿದ್ದಾನೆ. ಆದ್ದರಿಂದ ಇದೇನಾಗುತ್ತೆ, ಶಕಟ ಯೋಗ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಸಿಂಹ ಲಗ್ನ. ಇಲ್ಲಿ ಸಿಂಹ ಲಗ್ನಕ್ಕೆ ಏನಾಗ್ತಾನೆ, ಚಂದ್ರ 12ನೇ ಮನೆ ತನ್ನದೇ ಮನೆಯಲ್ಲಿದ್ದಾನೆ, ಅವನು ಏನಾಗಿದ್ದಾನೆ ಅಂದರೆ ಸ್ವರಾಶಿಯಲ್ಲಿದ್ದಾನೆ. ಗುರು ಏನಾಗಿದ್ದಾನೆ, ಕುಂಭದಲ್ಲಿದ್ದಾನೆ, ಪೂರ್ಣ ಕುಂಭ ಗುರು ಅಂತ ಹೇಳ್ತೀವಿ. ಗುರು 5 ಮತ್ತು 8ನೇ ಮನೆ ಅಧಿಪತಿ ಆಗ್ತಾನೆ ಗುರು. ಇಲ್ಲಿ ಶಕಟ ಯೋಗ
ಚಂದ್ರನಿಂದ ಕ್ಯಾನ್ಸಲ್ ಆಗಿದೆ ಅನ್ಬೋದು. ಗುರು ಏನಂದರೆ ಪೂರ್ಣ ಗುರು, ಬಲಿಷ್ಠ ಗುರು, ಲಗ್ನದಿಂದ ಕೇಂದ್ರದಲ್ಲಿದ್ದಾನೆ, ಇದಿಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಚಂದ್ರನಿಂದ ಅಂತೂ ಒಟ್ಟಿನಲ್ಲಿ ಶಕಟ ಯೋಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನಕ್ಕೆ ನೋಡಿ 11ನೇ ಮನೆ ಅಧಿಪತಿ ಆಗ್ತಾನೆ ಚಂದ್ರ. ಗುರು 4 ಮತ್ತು 7ನೇ ಮನೆ ಅಧಿಪತಿ ಆಗ್ತಾನೆ. ನೋಡಿ ಚಂದ್ರ ಇಲ್ಲಿ ಮೂಲ ತ್ರಿಕೋಣದಲ್ಲಿದ್ದಾನೆ. ಮೂಲ ತ್ರಿಕೋಣದಲ್ಲಿ ಉಚ್ಚ ರಾಶಿಯಲ್ಲಿ ಡಿಗ್ರೀಸಲ್ಲಿ ನೋಡಿ ಹೇಳಬೇಕಾಗುತ್ತೆ ಇದನ್ನು. ಮತ್ತು ಗುರು ಸ್ವರಾಶಿ ಮೂಲ ತ್ರಿಕೋಣದಲ್ಲಿ ಇರ್ಬೋದು, ಸ್ವರಾಶಿ ಅಂತ ಆದರೂ ಅನ್ಬೋದು. ಧನರು ಅಂದರೆ ಡಿಗ್ರೀಸಲ್ಲಿ ನೋಡಬೇಕು, ನೋಡಿಬಿಟ್ಟು ಹೇಳಬೇಕಾಗುತ್ತೆ. ಇಲ್ಲಿ 0 ಇಂದ 10 ಡಿಗ್ರಿ ತನಕ ಇದ್ದರೆ ಗುರು ಏನಾಗ್ತಾನೆ ಅಂದರೆ ಅವನ ಮೂಲ ತ್ರಿಕೋಣ ಹಾಕ್ತಾನೆ. ಅದು ಬಿಟ್ಟರೆ ಅವನು ಸ್ವರಾಶಿ ಆಗುತ್ತೆ. ಇಲ್ಲಿ ಷಷ್ಟಾಷ್ಟಕ ಇದ್ರೂ ಪರಸ್ಪರ 6, 8ರಲ್ಲಿ ಇದ್ರೂ ಗ್ರಹಗಳು ಈ ಥರದ್ದು ಇರೋದ್ರಿಂದ ಮೂಲ ತ್ರಿಕೋಣ ಸ್ವರಾಶಿ ಆಗಿರೋದ್ರಿಂದ ಶಕಟ ಯೋಗ ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ತುಲಾ ಲಗ್ನ. ನೋಡಿ ತುಲಾ ಲಗ್ನಕ್ಕೆ ಚಂದ್ರ 10ನೇ ಮನೆ ಅಧಿಪತಿ ಆಗ್ತಾನೆ. ಗುರು 3 ಮತ್ತು 6ನೇ ಮನೆ ಅಧಿಪತಿ ಆಗ್ತಾನೆ. ಚಂದ್ರ ಮೂಲ ತ್ರಿಕೋಣ ರಾಶಿ ಅಥವಾ ಉಚ್ಚ ರಾಶಿ ಅಂದದ ವೃಷಭದಲ್ಲಿ ಇದ್ದಾನೆ ಅಂತ ಹೇಳ್ಬೋದು. ಲಗ್ನದಲ್ಲಿ ಗುರು ಇದ್ದಾನೆ. ಇಲ್ಲಿನೂ ಸತ ಚಂದ್ರನಿಂದ ಶಕಟ ಯೋಗಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಲಗ್ನದಲ್ಲಿ ಗುರು ಇರೋದ್ರಿಂದ ಬಲಿಷ್ಠ ಆಗ್ತಾನೆ, ಆವಾಗೂ ಸತ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ಗುರುವಿಗೆ ಇನ್ಯಾವ ರೀತಿ ರಶ್ಮಿಗಳು ಅಂದರೆ ಬೇರೆ ಶುಭ ಗ್ರಹಗಳ ದೃಷ್ಟಿ ಬಿದ್ದರೆ, ಆ ಲಗ್ನಾಧಿಪತಿ ದೃಷ್ಟಿ ಬಿದ್ರೂ ಸತ ಇದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬೋದು. ಹೇಳಿದ್ನಲ್ಲ, ಚಂದ್ರ ರಾಹು ಜೊತೆಗಿದ್ರೇನೋ ಕುಜನ್ ಜೊತೆಗಿದ್ರೂ ಆವಾಗಲೂ ಸತ ಇಲ್ಲಿ ಚಂದ್ರನ ಜೊತೆ ಕುಜು ಇದ್ರೂ ಏನಾಗುತ್ತೆ, ಇಲ್ಲಿ ಕುಜ ಇದ್ದು ನೋಡಿದ್ರು ಎಲ್ಲಾದರೂ ಆವಾಗಲೂ ಸತ ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ವೃಶ್ಚಿಕ ಲಗ್ನ. ಈ ವೃಶ್ಚಿಕ ಲಗ್ನಕ್ಕೆ ಚಂದ್ರ 9ನೇ ಮನೆ ಅಧಿಪತಿ ಆಗ್ತಾನೆ. ಗುರು 2 ಮತ್ತು 5ನೇ ಮನೆ ಅಧಿಪತಿ ಆಗ್ತಾನೆ. ಇಲ್ಲಿ ಚಂದ್ರ ಏನಾಗಿದೆ 5ನೇ ಮನೆಯಲ್ಲಿ ಕೂತಿದೆ. 9ನೇ ಮನೆ ಅಧಿಪತಿಯಾಗಿ 5ನೇ ಮನೆಯಲ್ಲಿ ಕೂತಿರೋದು ಒಂದು ತ್ರಿಕೋಣದ ಅಧಿಪತಿ ಇನ್ನೊಂದು ತ್ರಿಕೋಣದಲ್ಲಿ ಕೂತಂಗೆ, ಅದು ಒಳ್ಳೆಯದು. ಗುರು 2 ಮತ್ತು 5ನೇ ಅಧಿಪತಿಯಾಗಿ 12ನೇ ಮನೆಗೆ ಹೋಗಿದ್ದಾನೆ. ಚಂದ್ರನಿಂದ 8 ಪೊಸಿಷನ್ನಲ್ಲಿದ್ದಾನೆ. ಇಲ್ಲಿ ನಾವು ನೋಡಬೇಕಾಗಿರೋದೇನು, ಲಗ್ನದಲ್ಲೇ ಏನಾದರೂ ಇದ್ರದ ಇಲ್ಲ, ಲಗ್ನದಲ್ಲಿ ಕೂತ್ರೆ ಕುಜ ನೋಡೋಕ್ಕಾಗಲ್ಲ. ಇಲ್ಲಿ 2ನೇ ಮನೆಯಲ್ಲಿ ಕೂತ ಅಂದ್ಕೊಳ್ಳಿ ಕುಜ, ಆವಾಗ ಚಂದ್ರನ್ನ ನೋಡ್ತಾನೆ. ಇಲ್ಲ ಚಂದ್ರನ ಜೊತೆನೇ ಇದ್ದ ಅಂದ್ಕೊಳ್ಳಿ ಕುಜ, ಆವಾಗ ಏನಾಗುತ್ತೆ ದೋಷ. ರಾಹು ಜೊತೆಗಿದ್ರೂ ಸತ ಇಲ್ಲೇ ರಾಹು ಇದ್ದ ಅಂದ್ಕೊಳ್ಳಿ ಚಂದ್ರನ ಜೊತೆ, ಆವಾಗ ಭಂಗ ಆಗ್ಬೋದು. ನೋಡಿ ಇಲ್ಲಿ 11ನೇ ಮನೆ ಕನ್ಯಾ ರಾಶಿಯಲ್ಲಿ ಏನಾದರೂ ಕುಜ ಇದ್ರೂ ಏನಾಗುತ್ತೆ, ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ಒಂದು ಮೈನಾಗಿ ಇಲ್ಲಿ ನೋಡೋ ಅಂಥದ್ದು ಯಾವ ರೀತಿ ಕ್ಯಾನ್ಸಲ್ ಆಗ್ಬೋದು ಇದೆ. ಇಲ್ಲಿ ಶಕಟ ಯೋಗ ಇದೆ, ಏನಾದರೂ ಕುಜ ಕೇಂದ್ರದಲ್ಲಿದ್ದರೆ ರಾಹು ಜೊತೆಯಲ್ಲಿದ್ದರೆ ಕ್ಯಾನ್ಸಲ್ ಆಗ್ಬೋದು ಅಂತ. ನೆಕ್ಸ್ಟು ಧನುರ್ಲಗ್ನ. ನೋಡಿ ಧನುರ್ಲಗ್ನಕ್ಕೆ ಚಂದ್ರ 8ನೇ ಮನೆ ಅಧಿಪತಿ ಆಗ್ತಾನೆ. ಗುರು 1 ಮತ್ತು 4ನೇ ಪದಿ ಅಧಿಪತಿ. 1 ಅಂದರೆ ಲಗ್ನಾಧಿಪತಿ ಮತ್ತು 4ನೇ ಮನೆ ಅಧಿಪತಿ ಆಗ್ತಾನೆ. ಅವನು 4ನೇ ಮನೆ ಅಧಿಪತಿ ಆಗಿ 3ನೇ ಮನೆಯಲ್ಲಿದ್ದಾನೆ, ಅಂದರೆ ತನ್ನ ಮನೆಯಿಂದ 12ರಲ್ಲಿದ್ದಾನೆ. ಇಲ್ಲಿ ಪೂರ್ಣ ಗುರು, ಕುಂಭಗುರು ಪೂರ್ಣ ಗುರು ಅಂತ ಹೇಳ್ತೀವಿ. ಮತ್ತು ಚಂದ್ರ ಸ್ವರಾಶಿಯಲ್ಲಿದ್ದಾನೆ. ಅಷ್ಟಮದಲ್ಲಿ ಒಂದು ಚಂದ್ರ, ಇಲ್ಲೇನಾದರೂ ಅಷ್ಟಮಿ ದಿವಸ ಹುಟ್ಟಿದ್ರೆ ಆವಾಗ ಚಂದ್ರ ಕ್ಷೀಣನಾಗಿದ್ದು ಇಲ್ಲಿ ಸ್ವರಾಶಿಯಲ್ಲಿದ್ರೂ ಬಲ ಇಲ್ಲ ಅಂದ್ಬಿಟ್ರೆ, ಗುರುನೂ ಇಲ್ಲಿ ಏನಾದರೂ ಬಲ ಇಲ್ಲ ಅಂದ್ಬಿಟ್ರೆ ಯೋಗ ಕೆಟ್ಟದಾಗಿರುತ್ತೆ. ಒಂದು ವೇಳೆ ಇಲ್ಲಿ ಚಂದ್ರ ಬಲಿಷ್ಠನಾಗಿದ್ದು ಪೂರ್ಣ ಗುರು ಆಗಿ ಪೂರ್ವಭಾದ್ರ ಸ್ವನಕ್ಷತ್ರದಲ್ಲೇ ಇದ್ದು ಏನಾದರೂ ಬಲಿಷ್ಠ ಆಗಿದ್ದು, ಲಗ್ನದಲ್ಲೇ ಕುಜ ಇದ್ದು ಅವನು ಪಂಚಮಾಧಿಪತಿಯಾಗಿ ಅವನು ಚಂದ್ರನ್ನ ನೋಡ್ತಾನೆ ಅಷ್ಟಮ ದೃಷ್ಟಿಯಿಂದ, ಆವಾಗ ಏನಾದರೂ ಕ್ಯಾನ್ಸಲ್ಲು ಆಗಬಹುದು ಅಂತ ಹೇಳ್ಬೋದು. ಆದರೂ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ನೋಡಬೇಕು. ಇದು ಜೀವನ ಪೂರ್ತಿ ಸಮಸ್ಯೆ ಅಂತ ಅನುಭವಿಸೋ ಅಂಥ ಯೋಗಗಳು. ನೆಕ್ಸ್ಟ್ ನೋಡೋಣ ಲಗ್ನ, ಮಕರ ಲಗ್ನ. ಚಂದ್ರ 7ನೇ ಮನೆ ಅಧಿಪತಿಯಾಗಿ ಇಲ್ಲಿ 11ನೇ ಮನೆಯಲ್ಲಿ ಕೂತಿದ್ದಾನೆ. ಗುರು 3 ಮತ್ತು 12ನೇ ಮನೆ ಅಧಿಪತಿಯಾಗಿ 4ರಲ್ಲಿದ್ದಾನೆ. ಅಂದರೆ 2 ಗ್ರಹಗಳು ಒಳ್ಳೆ ಕ್ಷೇತ್ರದಲ್ಲಿದೆ. ಆದರೆ ಏನಾಗುತ್ತೆ, ಚಂದ್ರ ನೀಚ ಆಗಿದ್ದಾನೆ. ಏನಾದರೂ ಒಂದು ವೇಳೆ ಇಲ್ಲೇ ಕುಜ ಇದ್ರೇನೋ, ಈ ಚಂದ್ರನ ಕುಜ ವೀಕ್ಷಿಸಿದ್ರೇನೋ, ರಾಹು ಏನಾದರೂ ಜೊತೆಯಲ್ಲಿದ್ದರೆ, ಇಲ್ಲಿ ರಾಹು ಇದ್ಬಿಟ್ರೆ ಚಂದ್ರ ರಾಹು 2
ಇಲ್ಲಿ ನೀಚ ಆಗ್ಬಿಡ್ತವೆ, ಇಲ್ಲಿ ಒಳ್ಳೇದಲ್ಲ. ಆದ್ದರಿಂದ ಇಲ್ಲಿ ರಾಹು ಬೇಡ. ಕುಜ ಏನಾದರೂ ಇದ್ದೆ ಅಂದ್ಕೊಳ್ಳಿ, ಕುಜ ನೋಡ್ದ ಅಂದ್ಕೊಳ್ಳಿ, ಈ ಥರದ್ದು ಇದ್ದಾಗ ಏನಾಗುತ್ತೆ, ಈ ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಶಕಟ ಯೋಗ ಇದೆ. ನಾವು ಯಾವಾಗ ಇದು ಕ್ಯಾನ್ಸಲ್ ಆಗುತ್ತೆ ಅನ್ನೋದು ನಾನು ಹೇಳ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಚಂದ್ರ ಕುಂಭಲಗ್ನ, ಅದಕ್ಕೆ 6ನೇ ಮನೆ ಅಧಿಪತಿ ಆಗ್ತಾನೆ. ಗುರು 2 ಮತ್ತು 11ನೇ ಮನೆ ಅಧಿಪತಿ ಆಗ್ತಾನೆ. ಚಂದ್ರ 6ನೇ ಮನೆ ಅಧಿಪತಿಯಾಗಿ ಇನ್ನೊಂದು ದುಸ್ಥಾನದ ಥರ 3ನೇ ಮನೆಯಲ್ಲಿರೋದು ಒಳ್ಳೆಯದು, 6ನೇ ಮನೆ ಅಧಿಪತಿಯಾಗಿ. ಗುರು ದ್ವಿತೀಯ ಮತ್ತು ಅಷ್ಟಮಾಧಿಪತಿಯಾಗಿ 8ನೇ ಮನೆಯಲ್ಲಿರೋದು ಅಷ್ಟು ಒಳ್ಳೆಯದಲ್ಲ, ಹಣಕಾಸಿನ ಮೂಲಕ್ಕೆ ಯಾವುದಕ್ಕೆ ಆಗಲಿ, 11ನೇ ಮನೆ ಅಧಿಪತಿಯಾಗಿ. ಆಯಿತಾ? ಈ ಥರ ಇದ್ದಾಗ ನಾವು ಏನು ನೋಡಬೇಕಾಗುತ್ತೆ, ಈ ಕುಜ ಏನಾದರೂ ಇಲ್ಲೇ ಸ್ವಂತ ಮನೆ ಹಾಕ್ತಾನೆ, ಚಂದ್ರಮಂಗಳ ಯೋಗ ಉಂಟಾಗುತ್ತೆ. ಇಲ್ಲ ತುಲಾ ರಾಶಿಯಲ್ಲಿ ಕುಜ ಇದ್ದರೆ, ಇಲ್ಲ ಚಂದ್ರನ ಜೊತೆ ರಾಹು ಇದ್ದರೆ, ಆವಾಗ ಸತ ಏನಾಗುತ್ತೆ, ಶಕಟ ಯೋಗ ಕ್ಯಾನ್ಸಲ್ ಆಗುತ್ತೆ. ಒಂದು ವೇಳೆ ಭಾವಕುಂಡ್ಲಿಯಲ್ಲಿ ಚಂದ್ರ ಏನಾದರೂ ಋಷಭಕ್ಕೆ ಬಂದ್ರೇನೋ ಅಥವಾ ಏನೋ ಮೀನರಾಶಿಗೆ ಬಂದರೆ ಆ ದುಷ್ಪರಿಣಾಮ ಶಕಟ ಯೋಗ ರಾಶಿ ಕುಂಡ್ಲಿ ಯಾವುದೇ ಯೋಗಗಳನ್ನಾಗಲಿ ರಾಶಿ ಕುಂಡ್ಲಿಯಲ್ಲಿ ನೋಡಬೇಕು. ಆದರೆ ಭಾವಫಲ ನೋಡಿದಾಗ ಏನಾಗುತ್ತೆ, ದುಷ್ಪರಿಣಾಮ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಎಷ್ಟು ಇರುತ್ತೆ ಅದರ ಅಳತೆ ಅಂದರೆ ತೀವ್ರತೆ ಅನ್ನೋದನ್ನು ನೋಡಿಬಿಟ್ಟು ಭಾವದಲ್ಲಿ ಹಿಂದೆ ಮುಂದೆ ಸರಿದಾಗ ದೋಷದ ತೀವ್ರತೆ ಕಡಿಮೆ ಆಗ್ಬೋದು. ನೆಕ್ಸ್ಟು ಮೀನಲಗ್ನ. ಇಲ್ಲಿ ನೋಡಿ, ಇಲ್ಲಿ ಮೀನಲಗ್ನಕ್ಕೆ 5ನೇ ಮನೆ ಪಂಚಮಾಧಿಪತಿಯಾಗಿ ಚಂದ್ರ ಲಗ್ನದಲ್ಲೇ ಇದ್ದಾನೆ. ಗುರು ಏನಾಗ್ತಾನೆ, ಲಗ್ನಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಅಷ್ಟಮದಲ್ಲಿ ಕೂತಿದ್ದಾನೆ. ಇಲ್ಲಿ ಶಕಟ ಯೋಗ ಬಂತು. ಒಂದು ವೇಳೆ ಶುಕ್ರ ಏನಾದರೂ ಇಲ್ಲೇ ಲಗ್ನದಲ್ಲಿ ಇದ್ದರೆ ಗುರು ಶುಕ್ರರಿಗೆ ಪರಿವರ್ತನೆ ಆಗುತ್ತೆ, ಆವಾಗ ಸತ ಶಕಟ ಯೋಗ ಕ್ಯಾನ್ಸಲ್ ಆಗ್ಬೋದು. ಕುಜ ಏನಾದರೂ ಇಲ್ಲಿ ಜೊತೆಯಲ್ಲೇ ಇದ್ದರೆ ಚಂದ್ರನ ಜೊತೆ, ಆವಾಗಲೂ ಕ್ಯಾನ್ಸಲ್ ಆಗ್ಬೋದು. ರಾಹು ಜೊತೆಯಲ್ಲಿದ್ರೂ ಕ್ಯಾನ್ಸಲ್ ಆಗ್ಬೋದು. ಕುಜ ಏನಾದರೂ ಇಲ್ಲಿ ಧನುರಾಶಿಯಲ್ಲಿದ್ದರೆ ಅಥವಾ ಕನ್ಯಾ ರಾಶಿಯಲ್ಲಿದ್ದರೆ ಆವಾಗಲೂ ಸತ ಚಂದ್ರನ ನೋಡೋದ್ರಿಂದ ಈ ಶಕಟ ಯೋಗ ಕ್ಯಾನ್ಸಲ್ ಆಗ್ಬೋದು ಅಂತ ಹೇಳ್ತೀನಿ. ಯೋಗ ಅಂತೂ ಶಕಟ ಯೋಗ ಅಂತೂ ಇಲ್ಲಿ ಪ್ರೆಸೆಂಟ್ ಇದೆ. ಕ್ಯಾನ್ಸಲ್ಲು ಯಾವಾಗ ಆಗುತ್ತೆ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ವಿಷಯ ಎಲ್ಲ ತಿಳ್ಕೊಂಡ್ರಿ. ಇಲ್ಲಿ ಕ್ಯಾನ್ಸಲೇಷನ್ ಆಗುತ್ತಾ ಇಲ್ಲ ಅನ್ನೋದು ಬಾಯಲ್ಲಿ ಹೇಳಿದ್ದೀನಿ. ಶಕಟ ಯೋಗ ಇದೆಯಾ, ಭಂಗ ಆಗಿದೆಯಾ ಅನ್ನೋದು ಅಲ್ಲಿ ತೋರಿಸಿದ್ದೀನಿ. ಅಕಸ್ಮಾತ್ ಭಂಗ ಆಗಿಲ್ಲ ಅಂದರೆ ಯಾವ ಸ್ಥಾನದಲ್ಲಿ ಕುಜ ಆಗಲಿ ರಾಹು ಆಗಲಿ ಕೂತಿದ್ರೆ, ಇಲ್ಲಿ ಪರಿವರ್ತನೆಗಳು ಇಂಥವೇನಾದರೂ ಆಗಿದ್ದರೆ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದಲ್ಲ 2 ಸತಿ ನೋಡಿ, ನಿಮಗೆ ನೋಡ್ತಾ ಇದ್ರೇ ನಿಮಗೆ ಅರ್ಥ ಆಗೋದು, ವಿಷಯ ಮನದಟ್ಟಾಗುತ್ತೆ. ಒಟ್ಟಿನಲ್ಲಿ ಶಕಟ ಯೋಗ ಒಂದು ದುರ್ಯೋಗ, ಜೀವನ ಪರ್ಯಂತ ಅನುಭವಿಸುವಂಥದ್ದು. ನಾನು ತುಂಬ ಜನನ್ನ ನೋಡಿದ್ದೀನಿ. ಅವರು ಏನಾಗ್ತಾರೆ ಅಂದರೆ ಜೀವನದಲ್ಲಿ ಏಳಿಗೆ ಬಂದಿರ್ತಾರೆ, ಇನ್ನೇನಕ್ಕಾದರೂ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಯೋಗ ಭಂಗ ಆಗುತ್ತೆ. ಆದ್ದರಿಂದ ಶಕಟ ಯೋಗ ಯಾರಿಗೆ ಇರಲಿ ಯೋಗ ಭಂಗ ಪದೇ ಪದೇ ಅಂತ ಹೇಳ್ತಾರೆ ಜಾತಕರಿಗೆ. ನೀವು ಅದನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಏನಾದರೂ ಕ್ಯಾನ್ಸಲ್ಲೇ ಆಗಿಲ್ಲ ಅಂದರೆ ದೇವತಾ ಪರಿಹಾರಗಳನ್ನು ಕೊಟ್ಟಿದ್ದೀನಿ, ಬೇರೆ ರೀತಿ ಪರಿಹಾರಗಳನ್ನು ಕೊಟ್ಟಿದ್ದೀನಿ, ಅವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.